ಆ್ಯಕ್ಚುಲಿ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ ವಿಡಿಯೋ. ಸಾರಿ ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಮಾಡ್ತಾಯಿದ್ದೆ, ಪವರ್ ಕಟ್ ಮಾಡಿರೋದು. ಈಗ ಚಾರ್ಜ್ ಆಗ್ತಾಯಿತ್ತು, 6% ಚಾರ್ಜ್ ಆಯಿತು. ನಾನಲ್ಲಿ ಬಂದಾಗ 10% ಇತ್ತು, ಈಗ 16% ಇದೆ. 6% ಚಾರ್ಜ್ ಆಯಿತು. ಚಕ್ಕಂತ ಪವರ್ ಕಟ್ ಮಾಡಿದ್ರು. ಅದು ಯಾರೋ ಮೀಸೆ ಗೀಸೆ ಎಲ್ಲ ತಿರುತ್ತಾಳ, ಗಡ್ಡ ಗಿಡ್ಡ ಎಲ್ಲ ತೋರಿಸ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಏನಾದ್ರು ತೋರಿಸ್ಕೊಳ್ಳಿ. ಈ ಸೂಳೆ ಮಕ್ಕಳ ಒಳವಸ್ತುಗಳನ್ನು ನೋಡಿ ಸಾಕಾಗೋಗ್ಬಿಡೋದು ಇವರು ನಮಗೆ. ಇಲ್ಲಿ ಬಂದು ನಿಂತ್ಕೊಂಡ್ರೆ ಸಾಕು, ಒಬ್ಬನೆಲ್ಲ ಒಬ್ಬ ಸಾಮಾನು ತೋರಿಸ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. A1809 ಆ್ಯಕ್ಚುಲಿ ಆಟೋ ಹೋಯ್ತು. ಇಲ್ಲಿ ಸ್ಪೀಡ್ ಆಯಿತು, ಸಕ್ಕತ್ತಾಯಿತು. ಆಲ್ಮೋಸ್ಟ್ ಹಿಂದಿನ ಚಕ್ರ ನನ್ನ ಕಾಲಿನ ಹೆಬ್ಬೆಟ್ಟಿನ ಮುಂದೆ ಹೋಯ್ತು, ಅಷ್ಟೊಂದು ಕ್ಲೋಸ್ ಅಪ್ ಆಯಿತು. ಜೊತೆಗೆ ಇವತ್ತು ಇನ್ನೊಂದೇನೆಂದರೆ, ಇಲ್ಲಿ ಬ್ರೇಕ್ಫಾಸ್ಟ್ ಸಿಕ್ಕಲಿಲ್ಲ. ನಿನ್ನೆ ಮೂರು ರೌಂಡ್ ಬ್ರೇಕ್ಫಾಸ್ಟ್ ಸಿಕ್ಕಿತ್ತು. ಸೊ ಇವತ್ತು ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ. ಇವತ್ತು ಬ್ರೇಕ್ಫಾಸ್ಟ್ಗೆ ಊಟಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ, ಬ್ರೇಕ್ಫಾಸ್ಟಿಗೆ ಕಟ್ಕೊಳಗೆ ಹೋಗಬೇಕು. ವಾಕಲ್ಲಿ ಲಿಫ್ಟ್ ತೊಗೊಂಡು ನಾವು ಕಟ್ಕೊಳಕ್ಕೆ ಹೋದರೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಸೊ ಫಾಸ್ಟಾಗಿ ಸ್ನಾನ ಮಾಡ್ಕೊಂಡು ವಾಪಸ್ ಬಂದರೆ ಅಕ್ಷಯ ಪಾತ್ರದಲ್ಲಿ ಊಟ ಸಿಗುತ್ತೆ. ಸೊ 2 ದಾರಿ ಬಿಟ್ಟಿದ್ದಾರೆ. ಸಾಯಂಕಾಲ ಊಟ ಅಕ್ಷಯ ಪಾತ್ರೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೋಡಲ್ಲಿ ದಸರಾ ದಾರಿಯಲ್ಲಿ. ಅದಕ್ಕೆಲ್ಲ ಬ್ಯಾಕಪ್ ಇದೆ. ಆ್ಯಟಿಟ್ಯೂಡನ್ನು ಕ್ರಿಯೇಟ್ ಮಾಡೋದಲ್ಲ, ರೋಡಲ್ಲಿ ಊಟ ಹಾಕಿ ಅನ್ನ ಇಟ್ಟಿದ್ದು, ವೈಟ್ ರೈಸು. ಮತ್ತು ಇನ್ನೊಂದು ಇದು ಷಣ್ಮುಗಮ್ ಅವ್ರ ಅಂಗಡಿ ರಾಮಂದ್ರ ಇದೆಯಲ್ಲ, ಸೊ ಅಲ್ಲೇ ಉತ್ಸವ ನಡೀತಾಯಿತ್ತು. ಮತ್ತು ಅಳಮೂಡಿ ಗೊತ್ತಲ್ಲ, ರೋಡ್ಯದಲ್ಲಿ ನಾಟಕಗಳು ಮಾಡಿ ತೋರಿಸೋದು, ಡೆಮಾನ್ಸ್ಟ್ರೇಷನ್ ಅದೆಲ್ಲ ಮಾಡಿ ತೋರಿಸೋದು ಅಷ್ಟೇ. ಇದು ಚರಣ ಬಾಲನ್ ಬರ್ತಿದ್ದು ನಾನು ಹೇಳಿರೋದು ಅಂತ ಆ್ಯಕ್ಚುಲಿ. ಆ್ಯಕ್ಚುಲಿ ಇದು ಕೋಡುಬಳೆ ಅಂತೀವಲ್ಲ, ಅದು ತಿಂಡಿ. ಡಿವಿಷನಲ್ ಚೀಫ್ ಟಿಕೆಟ್ ಇನ್ಸ್ಪೆಕ್ಟರು, ಆಫೀಸ್ ಆಫ್ ಟಿಕೆಟ್ ಚೆಕ್ಕಿಂಗ್. ಇದು OTC ಆಗುತ್ತೆ. ಅದನ್ನು OOTC ಅಂತ ತೊಗೋಬೋದು, ಅಥವಾ OTC ಅಂತ ತೊಗೋಬೋದು. ಆ್ಯಕ್ಚುಲಿ ಏನು ಸ್ಟೋರಿ ಮಾಡಿದ್ದಾರೆ ಇವರು ಅಂದರೆ, ಏನು ಅಟೆಂಪ್ಟ್ ಮಾಡಿದ್ದಾರೆ ಇವರು ಅಂದರೆ, OTP ತಗೊಳಕ್ಕೆ ಟ್ರೈ ಮಾಡಿದ್ದಾರೆ. ನಾನು ಅಂದ್ಕೊಂಡಿದ್ದು ಕರೆಕ್ಟ್. ಇದು ಅಂದರೆ ನಾನು ಪಾಸ್ವರ್ಡೆಲ್ಲ ಚೇಂಜ್ ಮಾಡಿದೆ, ಮೊಬೈಲೆಲ್ಲ ಫಾರ್ಮೆಟ್ ಮಾಡಿದ್ನಲ್ಲ. ಸೊ ನನ್ನ ಮೊಬೈಲಿಂದ OTP ತೊಗೊಳೋದಕ್ಕೋಸ್ಕರ ಕೆಲಸ ಮಾಡಿರೋ ಸಾಧ್ಯತೆ ಇರ್ತದೆ. ಇಲ್ಲಿ ಕೋಡುಬಳೆ ಇಟ್ಟಿರೋದು ಏನಕ್ಕೆ ಅಂದರೆ, ಅದು ಅರ್ಧಂಬರ್ಧ ಕೋಡುಬಳೆ ಇಟ್ಟಿರೋದು ಏನಕ್ಕೆ ಅಂದರೆ, ಒಂದು ಬ್ರೇಕ್ ಮಾಡಿದ್ದೀವಿ ಅಂತ. ಅಂದರೆ ಅವರು ಕೋಡುಬಳೆಯಿಂದ ಅಂದರೆ ಕೈಗೆ ಕೊಳ ಬೆಳೆಯೋದ್ರಿಂದ ತಪ್ಪಿಸ್ಕೊಂಡಿದ್ದೀವಿ ಆಲ್ರೆಡಿ, ಮತ್ತು ತಪ್ಪಿಸ್ಕೊಳ್ತೀವಿ ಅಂತ ಕೂಡ. ತಪ್ಪಿಸ್ಕೊಂಡಿದ್ದೀವಿ ಹೇಗೆ ಅಂದರೆ, ಈಗ ವಿತೌಟ್ ಟಿಕೆಟ್ ನಾನು ಓಡಾಡ್ತಾಯಿದ್ರೆ, ಇವತ್ತೆಲ್ಲ ನಾಳೆ ನನ್ನ ವಿಷಯ ಹೊರಗಡೆ ಬಂದಾಗ ಅವ್ರನ್ನ ಅಬ್ಜೆಕ್ಷನ್ ರೈಸ್ ಮಾಡ್ತಾರೆ. ಸೊ ಹೆಂಗೆ ಅವ್ನು ಓಡಾಡ್ತಾ ಇದ್ದಾನೆ, ಯಾಕೆ ಹಿಡಿದಿಲ್ಲ ಅಂತ. ಸೊ ಅದರಿಂದ ತಪ್ಪಿಸ್ಕೊಂಡಿದ್ದೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಇನ್ನೊಂದೇನೆಂದರೆ, ನಾವು ನಮ್ಮ ಜವಾಬ್ದಾರಿ ಮಾತ್ರ ನಿಭಾಯಿಸಿದ್ವಿ. ಅಂದರೆ ನಾವು ಬೀಯಿಂಗ್ ಎ ಸ್ಟಾಫ್ ಅಂದರೆ ನಾವು ಕೇವಲ ನಮ್ಮ ಕರ್ತವ್ಯ ಅಷ್ಟೇ ಮಾಡಿದ್ದೀವಿ ಅಂತ ಹೇಳಿ ಕೈಗೆ ಕೂಡ ಬೀಳೋದ್ರಿಂದ ತಪ್ಪಿಸ್ಕೊಳ್ತೀವಿ ಅಂತ ಮಾಡಿದ್ದಾರೆ. ಇನ್ನೊಂದು ಕಟ್ಕೊಳ ರಮೇಶ್, ಮೆಡಿಕಲ್ ಮಾಫಿಯಾ. ಸೊ ಮೆಡಿಕಲ್ ಮಾಫಿಯಾ ಈಗ ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ದೀನಿ. ರಾಜಶೇಖರ, ನನ್ನ ಕಸಿನ್ ಶ್ರೀರಾಮ ಬೆಳಿಗ್ಗೆ ಸ್ಟೋರಿ. ಆ್ಯಕ್ಚುಲಿ ಕಂಪ್ಲೇಂಟ್ ಲೆಟ್ರಲ್ಲೂ ಕೂಡ ಅದು ಮೆನ್ಷನ್ ಮಾಡಿದ್ದೀನಿ. ನನಗೆ ಮೊಬೈಲ್ ಚಾರ್ಜ್ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವರು ಅವ್ರ ವಶಕ್ಕೆ ತೊಗೊಂಡಿದ್ದಾರೆ ಅಂತ ಈಗ ಆಲ್ರೆಡಿ ಕಂಪ್ಲೇಂಟ್ ಲೆಟ್ರಲ್ಲಿ ಮೆನ್ಷನ್ ಮಾಡಿದ್ದೆ. ಸೊ ಇದು ಕರೆಕ್ಟ್. ಅದರಲ್ಲಿ ಏನು ಕಂಪ್ಲೇಂಟ್ ಲೆಟರ್ ಬರೆದಿದ್ದೀನಿ ಅದಷ್ಟು ನಿಜ, ಅದಷ್ಟು ಸತ್ಯ. ಸೊ ಕಂಪ್ಲೇಂಟ್ ಮುಂಚೆಯಿಂದ ಬರಬೇಕಿತ್ತು. ಆ್ಯಕ್ಚುಲಿ ಮುಂದೆ ಬಂದಿದ್ದೆ ಈ ಜಾಗಕ್ಕೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಆಫೀಸ್ ಯಾವುದು ಅಂತ ನೋಡಲಿಲ್ಲ ನಾನು. ಇವಾಗ ನೀರು ಕುಡಿಯೋಕೆ ಬಂದಲ್ಲ. ಸೊ ಈ ಆಫೀಸ್ ಅವತ್ತು ಖಾಲಿ ಹೊಡಿತಾಯಿತ್ತು, ಇವತ್ತು ಖಾಲಿ ಹೊಡಿತಾಯಿತ್ತು. ಯಾಕೆ ಪೂರ್ತಿ ಇದು ಜಾಗ ಪೂರ್ತಿ ಖಾಲಿ ಹೊಡಿತಾಯಿತ್ತಲ್ಲ ಯಾಕೆ ಅಂತ ಅಂದ್ಬಿಟ್ಟು ಯಾವ್ಯಾವ ಡಿಪಾರ್ಟ್ಮೆಂಟ್ ಅದು ಅಂತ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ನನ್ನ ಗಮನಕ್ಕೆ ಬಂದಿದ್ದದು.
ಆಯಿತು, ಗಮನಿಸ್ತೀವಿ. ತಿಳಿಸ್ಕೊಡ್ರಾ? 2ನೇ ಪ್ಲ್ಯಾಟ್ಫಾರ್ಮಿಂದ ಹೋಗ್ತಾ ಇದ್ದಿದ್ದು 6ನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಾ ಇದೆ. ಅಂದರೆ 6ನೇ ಪ್ಲ್ಯಾಟ್ಫಾರ್ಮಿಂದ ಹೋಗ್ತಾ ಇದೆ. ಇನ್ನೊಂದು ಏನಂದರೆ ಇಲ್ಲಿ 2 ಹೋಗ್ತಾ ಇದೆ ಮುಂದುಗಡೆ ಲಗೇಜ್ ತೊಗೊಂಡೋಗ್ತಾ ಹೋಗ್ತಾ ಇರೋದು. ಇದೊಂದು ಮತ್ತು ಅದೊಂದು ಲಗೇಜ್ ಎಲ್ಲ ಇದು ಆ್ಯಕ್ಚುಲಿ ಎ ಸಿಲಿ ಬಟ್ಟೆ ಎಲ್ಲ ಇರುತ್ತಲ್ಲ, ಟವಲ್ ಬಟ್ಟೆ ಅಳುಮುಳೆಲ್ಲ ಇರುತ್ತಲ್ಲ, ಅದ್ರದ್ದು ಕ್ಲೀನ್ ಮಾಡೋದು, ಇದು ವಾಷಿಂಗ್ ತೊಗೊಂಡು ಹೋಗ್ತಿರೋದು 2 ಇದೆ. ಅಂದರೆ 2ನೇ ನಂಬರ್ ಕೊಡಲ್ಲ ಅಂತ ಬಹುಶಃ ಏನೋ ಇರ್ಬೋದು. ನಂಬರ್ 6ಇಂದ ಹೋಗ್ತಾ ಇದೆ ಅಂತ. ಒಂದೇ ಥರದ್ದು 2 ಟಿ ಶರ್ಟ್ ಬಿಸಾಕಿದ್ದಾರೆ. ಒಂದೇ ಥರದ್ದು 2ನೇ ಪ್ಲ್ಯಾಟ್ಫಾರ್ಮ್ ಹತ್ರ. ಆ್ಯಕ್ಚುಲಿ 2ನೇ ಪ್ಲ್ಯಾಟ್ಫಾರ್ಮಿಂದ ಟ್ರೈನ್ ಹೋಗಬೇಕಿತ್ತು. ಇದು ಗೂಡ್ಸ್ ಗಾಡಿ ಹೋಗ್ತಾ ಇದೆ, ಆಟೋಮೊಬೈಲ್ ಕ್ಯಾರಿಯರು. 6ನೇ ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ತಾ ಇದೆ ಇವತ್ತು ಟ್ರೈನು. 6ನೇ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಡಿಸಡ್ವಾಂಟೇಜ್ ಏನಂದರೆ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಪಾಯಿಂಟ್ಗಳಿಲ್ಲ ಅಲ್ಲಿ. ಹುಡುಗನ ಟಿ ಶರ್ಟ್ ಮೇಲೆ 1 ಪೀಸ್ ಅಂತ ಬರೆದಿದೆ. ಇಲ್ಲಿ ವೆಹಿಕಲ್ಗಳು ನಿಂತಿದೆ, ಹೊಸ ವೆಹಿಕಲ್ಗಳು. 2 ಟ್ರೈನ್ ಜೊತೆಲಿದೆ. ಅಲ್ಲಿ ಆಟೋಮೊಬೈಲ್ 2ನೇ ಪ್ಲ್ಯಾಟ್ಫಾರ್ಮಲ್ಲಿ ಆಟೋಮೊಬೈಲ್ ಇದೆ. ಆಟೋಮೊಬೈಲ್ ಕ್ಯಾರಿಯರ್ಗೆ 2 ಇಂಜಿನ್ ಇರ್ತದೆ. ಆ್ಯಕ್ಚುಲಿ ಇವತ್ತು ಒಂದಿದೆ, 1 ಇಂಜಿನ್ದು ಹೋಗುತ್ತೆ. ಒಟ್ಟಲ್ಲಿ ಸ್ಟೋರಿ ಏನಿದು ಕ್ರಿಯೇಟ್ ಮಾಡ್ತಿರೋದು ಇವ್ರ ಆ್ಯಟಿಟ್ಯೂಡ್ ಅಂದರೆ, ಇದು ಮ್ಯಾಕ್ಸ್ ಮಂಜುಳಾ ಬಾಳಂಗುಚ್ಚಿ ಏನು ಕ್ರಿಯೇಟ್ ಮಾಡ್ತಿರೋದು ಅಂದರೆ 2 ಇಲ್ಲ ಅಂತ. ಅಲ್ಲಿ ರಡಿಸ್ತಾರೆ ನೋಡಿ, 2 ಇಲ್ಲ ಅಂತ. 2 ಇಲ್ಲ ಅಂತ ಅಂದರೆ ಎಲ್ಲ ಒಂದೊಂದು ಕೊಡ್ತೀವಿ ಅಂತ. ಡಬಲ್ ಟೆಕರ್ ಅಥವಾ ಡಬಲ್ ಡೌನ್ ಅಂದರೆ ಏನು ಹೇಳೋದು, 2 ಕೊಡ್ತೀವಿ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ರು ಇಷ್ಟು ದಿವಸ. ಸೊ ಈಗ ಒಂದೊಂದು ಕೊಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಒಬ್ಬ ಅರ್ಚಿದ ತಕ್ಷಣ ಇಲ್ಲಿ ನೋಟಿಸ್ ಮಾಡಬೇಕಾಗಿರೋದು ಇನ್ನೊಂದೇನು ಗೊತ್ತಾ, ಆ ಅಮ್ಮ ಜೋರಾಗಿ ಶೌಟ್ ಮಾಡಿದ ತಕ್ಷಣ ಪ್ಲ್ಯಾಟ್ಫಾರ್ಮ್ ಇದರೊಳಗೆ ರೈಲ್ವೆ ಒಳಗಡೆಯಿಂದ ಪ್ಲ್ಯಾಟ್ಫಾರ್ಮ್ಗೆ ಇದು ಬರ್ತು, ನೀರು ಚೆಲ್ತಾಯಿತ್ತು. ಅಂದರೆ ಕ್ಲೀನ್ ಮಾಡ್ತಾಯಿಲ್ಲ, ಅದು ಕೋಡ್ ವರ್ಡು. ಅಲ್ಲಿ ಅವ್ಳು ಗಲಾಟೆ ಮಾಡಿದ ತಕ್ಷಣ ಸೊ ನವೀನ್ ಬರ್ತಾಯಿದ್ದಾನೆ ಅಂತ ಅಂಡರ್ಸ್ಟುಡ್. ಸೊ ಒಳಗಡೆ ಇದ್ದವಳು ಕ್ಲೀನ್ ಮಾಡೋ ನೆಪದಲ್ಲಿ ನೀರನ್ನು ಈಚೆಗೆ ತಳ್ತಾಳೆ. K09U9281 ಇವಂದೇ ಇರಬಹುದು, ನಾಟ್ ಶ್ಯೂರ್. K09U9281 ರೂಪಾ ಫ್ರಂಟ್ ಲೈನ್. ನಾನು ಆ್ಯಕ್ಚುಲಿ ಎಷ್ಟು ಬಂದಿದ್ದೆಲ್ಲ ನನಗೆ ದುಡ್ಡು ಸೈಜ್ ಕೊಟ್ಟಿದ್ರು ಅಂತ. ಅದು ಸ್ಟೋರಿ ಏನಂದರೆ, ಈಗ ಸ್ನಾನ ಮಾಡೋದು ಬಂದಲ್ಲ, ಸೊ ನನಗಿಂತ ಮುಂಚೆ ಸ್ನಾನ ಮಾಡ್ತಾಯಿದ್ದಾನೆ, ರೆಡಿ ಟು ಫ್ಲೈ. ಕೆಲಸ ಮುಗಿಸಿ ಹೊರಡ್ತಾ ಇದ್ದಾನೆ. ಬರೀ ನಾನು ಬರೋದನ್ನು ಅಷ್ಟೇ ಕಾಯ್ತಾ ಇದ್ದಿದ್ದೇನು. ಚಿತ್ರರಂಗ ಇದು ಇವತ್ತಿನ ವಿಶೇಷತೆ. ಹಸುಗಳು ಓಡಾಡ್ತಿದ್ದಾವಲ್ಲ ಅವೇ. ಅದರಿಂದ ಏನು ತೊಂದರೆ ಈಗ ಅಂದರೆ, ಕ್ಲೀನಾಗಿ ಗೊತ್ತಾಯ್ತಾ, ಆ ಹಸುಗಳು ಓಡಾಡಬೇಕಾದ್ರೆ ಇಲ್ಲೆಲ್ಲ ಗಲೀಜು ಎಳಿಸ್ತವೆ, ಕೊಚ್ಚೆ ಮಡ್ಡಿ ಎಳಿಸ್ತದೆ. ಅದನ್ನು ಮಣ್ಣಿರುತ್ತಲ್ಲ ಕೆಳಗಡೆ, ಅದೆಲ್ಲ ಕೊಳೆ ಎದ್ದೇಳುತ್ತೆ ಮೇಲಕ್ಕೆ.
ಆ್ಯಕ್ಚುಲಿ ಕಟ್ಕೊಳ್ಳೋ ರಮೇಶ್ ಹತ್ರ ಬ್ರೆಡ್ ತೆಗೆಸ್ಕೊಳ್ಳೋಕ್ಕೆ ಅಂತ ಬಂದಿದ್ದು. ಹೌದು, ಅಂಗಡಿಯಲ್ಲಿ ಇಬ್ಬರು ನಿಲ್ಲಿಸ್ಕೊಂಡಿದ್ದಾರಲ್ಲ, ಅದರಲ್ಲಿ ಒಬ್ಬ ಡೆವಿಲ್ ಐ ಒಂದು, ಅಂದರೆ ದೇವದ ಕಣ್ಣು ಅಂತ ಕರೀತಾರೆ. ಎಲ್ಲಿ ನನಗೆ ಹಲ್ಲೆ ಮಾಡಿರಲ್ಲ ಸೆಪ್ಟೆಂಬರ್ 2022, ಆವಾಗ ಇದೇ ಕಣ್ಣು ಮನ್ಗಿದ್ದಿದ್ದು. ಸೊ ನನಗೆ ಎಲ್ಲಿ ಡೇಂಜರ್ ಝೋನ್ ತೋರಿಸ್ಬೇಕು ಅವಾಗೆಲ್ಲ ಇದನ್ನು ಬಳಸ್ತಾ ಇರ್ತಾರೆ. ಸೊ ಇಲ್ಲಿ ಅವ ಇನ್ನೂ ತೋರಿಸಿದ್ದು ಒಂದು. ಇನ್ನೊಬ್ಬ ನನ್ನ ಪಕ್ಕ ನಿಂತ್ಕೊಂಡು ಸಾಂಗ್ ಪ್ಲೇ ಮಾಡ್ತಾ ಇದ್ನಲ್ಲ, ಅವ್ನು ಏನಕ್ಕೆ ಪ್ಲೇ ಮಾಡ್ತಿದ್ದಿದ್ದು ಅಂದರೆ ಅವನು ಟಿ ವಿ ಚಾನಲ್ ಅವನು ಅಂತ, ಅಂದರೆ ಮೀಡಿಯಾದಲ್ಲೆಲ್ಲ ಕೆಲಸ ಮಾಡ್ತೀನಿ ಅಂತ. ಈಗಲೂ ಯಾವುದೋ ಒಂದು ಟಿ ವಿ ಚಾನಲ್ ಇದೆಯಂತೆ ಅವನು. ಸೊ ಟಿ ವಿ ಚಾನಲ್ ಅಂದರೆ ಯೂಟ್ಯೂಬ್ ಚಾನಲ್ ಇತ್ತಂತೆ ಅವನದು ಸ್ವಂತದ್ದು. ಏನೋ ಕತೆ ಹೊಡಿತಾನೆ, ಹೆವಿ ಮಾತಾಡ್ತಾರೆ. ಅಯ್ಯೋ ಜೀವನದಲ್ಲಿ ಅಷ್ಟು ಸಂಪಾದನೆ ಮಾಡಬೇಕು, ಇಷ್ಟು ಸಂಪಾದನೆ ಮಾಡಬೇಕು, ನಾವು ಇಷ್ಟು ದುಡ್ಡು ಬಿಟ್ಟು ಬೇಲಕ್ಕೆ ಹೋಗಲ್ಲ, ಹಂಗೆ ಹೆಂಗಂಡು ಅದು ಏನೇನೋ ಹುಚ್ಚು ಬೆಪ್ಪಿಡಿ ಆ ಥರ ಎಲ್ಲ ಮಾತಾಡ್ತಾರೆ ಅವನು. ಬೇಕಂತ ಮಾತಾಡೋದು. ಈಗಲೂ ಅಷ್ಟೇ, ಕೇಳಿದ್ದೆ ಕೇಳಿ ಕಿಸ್ಪಾಯ್ ದಾಸ ಅಂತ ಬೇಕಂತ ಕೇಳ್ತಾನೆ. ಆ್ಯಕ್ಚುಲಿ ಅವ್ರನ್ನೆಲ್ಲ ನಿಲ್ಲಿಸ್ಕೊಂಡಿರೋದೇ ಉದ್ದೇಶ ಅದಕ್ಕೆ, ಸುಮ್ಮನೆ ಮಾತಾಡಿ ಟೈಮ್ ಪಾಸ್ ಮಾಡಿಸೋದಕ್ಕೆ, ಸುಮ್ಮನೆ ಬೇಕಂತ ಹುಚ್ಚು ಬೆಪ್ಪಿಡಿಸ್ತಾರೆ. ಜೊತೆಗೆ ಇನ್ನೊಂದೇನೆಂದರೆ ಇದಾಗದೇ ಇರಲಿ ಅಂತ, ಹೆಲ್ಪ್ ಕೇಳದೇ ಇರಲಿ ಅಂತ ಅವರು ಆ ಥರ ಎಲ್ಲ ಮಿಂಡ್ರಿಗೂ ಆಟ ಆಡೋದು. ಯಾಕೆ ಹಂಗೆ ಮಾಡಿದ್ದು ಅಂದರೆ ರಾಜಶೇಖರನ ಹತ್ರ ಹೋಯ್ತಾ ಇಲ್ವಲ್ಲ ನಾನು, ರಾಜಶೇಖರದ ಅಂಗಡಿಗೆ ಹೋಗಿಲ್ವಲ್ಲ, ಅದಕ್ಕೆ ಅವ್ನು ಕೇಳ್ದ ರಾಜಶೇಖರ ಅಂಗಡಿಗೆ ಹೋಯ್ತಾ ಇದೆಯಾ ಹಂಗೆ ಅಂತ. ನಾವು ಹೋಗ್ತಿಲ್ಲ ಅಂತ ಹೇಳ್ದೆ. ಸರಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಟಿಸಕ್ಕಂತ ಮಲಿಕೊಂಡ ಅಲ್ಲ. ಸೊ ಆ್ಯಕ್ಚುಲಿ ಗಾಡಿ ತೋರಿಸೋದಲ್ಲ ಹುಡುಗ, ಗಾಡಿ ಮೇಲೆ ಉಮಾ ಅಂತ ಇದೆ. ಉಮಾ ಬತ್ತೀರಾ ಭಯ್ಯ, ಮತ್ತು ಊಟಿ ಉಮಾ ಇದ್ದಾಳೆ ಒಬ್ಬರು, ನಿಂಗಮ್ಮನ ಮಗಳು. ಬೆಳೆಗಳು ಏನು 1000 ರೂಪಾಯಿ ಖರ್ಚು ಬರ್ತಿದ್ದವನು, ಈ ಮ್ಯಾಕ್ಸಿಮಮ್ 20 ರೂಪಾಯಿ ಬ್ರೆಡ್ಡೋ ಬನ್ನೋ ತೊಗೊಡ್ತಿದ್ದ. ಬ್ರೆಡ್ ಇಲ್ಲ, ಬನ್ನು. ಆ್ಯಕ್ಚುಲಿ 20 ರೂಪಾಯಿ ಬನ್ನು ಹೆಂಗೆ ಫಿಕ್ಸ್ ಆಗಿದೆ ಗೊತ್ತಾ? ನಾನು ಮುಂಚೆ ಮಾರಿಗೋಲ್ಡ್ ಬಿಸ್ಕೆಟ್ ತೆಗಿಸ್ಕೊತಾ ಇದ್ದೆ. ಸರ್ 10 ಮಾರಿಗೋಲ್ಡ್ ಬಿಸ್ಕೆಟ್ ತೊಗೊಡಿ ಅಂದ್ಬಿಟ್ಟು 20 ರೂಪಾಯಿದು ಮಾರಿಗೋಲ್ಡ್ ಬಿಸ್ಕೆಟ್ ತೆಗಿಸ್ಕೊತಾ ಇದ್ದೆ. ಸೊ ಅದು ಹಂಗೆ ಫಿಕ್ಸ್ ಆಗೋಯ್ತು ಅಷ್ಟೇ. 20 ರೂಪಾಯಿ ಬಿಸ್ಕೆಟ್ ಬದಲು ಬಂದು ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈಗ ಹಿಂಗೆ ಹೋಗಿ ತಲುಪಬೇಕು ಮೈಸೂರಿಗೆ. ಆ್ಯಕ್ಚುಲಿ ಲಾರಿಗಳು ನಿಂತಿದ್ದೆಲ್ಲ ಆ ಜಾಗದಲ್ಲಿ ನಾನು ಲಿಫ್ಟ್ ಕೇಳೋಕ್ಕೆ ನಿಂತ್ಕೊಳ್ಳೋದು ಯೂಶ್ವಲಿ. ಸೊ ಅಲ್ಲಿ ಲಾರಿಗಳು ನಿಲ್ಸಿರೋದು ಬೇಕಾದ ಇಂಟೆನ್ಷಿಯಲ್ಲಿ ನಿಲ್ಸಿರೋದು, ಅದು ವೆರಿ ಕಾಮನ್. ಇಲ್ಲಿ ಬಂದಾಗ ತುಂಬ ಸರಿ ನಾನು ರೆಕಾರ್ಡ್ ಮಾಡಿದ್ದೀನಿ ಆ ಸ್ಟೋರಿ. ಹಿಂದುಗಡೆ ನಿಂತ್ಕೊಂಡಿದ್ದೆಲ್ಲ KA01 AB 6333 ಇದೆ. ಸೊ ಷಣ್ಮುಗಂ ಹೆಂಗೆ ಉತ್ತರಿಸ್ಕೊಂಡು ಹೋಗ್ತಾರೆ, KA53 MC 5648 ಅವನು ಉತ್ತರಿಸ್ಕೊಂಡು ಹೋಗೋದಕ್ಕೆ ಸ್ಲಾಟ್ ಕ್ರಿಯೇಟ್ ಮಾಡಿಕೊಟ್ಟ. ಏನು ಹೇಳೋದು, ಷಣ್ಮುಗಂ ಲಾಸ್ಟ್ ನಂಬರ್ 33. ಅದೇನಕ್ಕೆ ಲಾರಿ ನಿಲ್ಸಿರೋದು ಅಂದರೆ ಮತ್ತೆ ಅಗೇನ್ ಷಣ್ಮುಗಂ ಹತ್ರ ಸಹಾಯ ಕೇಳುವಂಥ ಅವರು. ಅಂದರೆ ಅವರು ಇವ್ರುಗಳು ಏನು ಟೀಮ್ ಬಂದಿಲ್ಲ ಅಥವಾ ಏಲಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ, ನಾನು ದುಡ್ಡು ಕೇಳಿದ್ದೆ ಆಲ್ರೆಡಿ, ದುಡ್ಡು ಕೊಡಿಸಿ ಅಂತ. ಸೊ ಅದಕ್ಕೋಸ್ಕರ ರೋಡ್ವೇಸಲ್ಲಿ ಹೋಗ್ತಾ ಇದ್ದೇನೆ ಅಂತ ಅವ್ರು ಅಂದ್ಕೊಂಡು ದುಡ್ಡು ಗಿಡ್ಡೆಲ್ಲ ಕೊಡೋದಿಲ್ಲ, ಷಣ್ಮುಗಂ ಹತ್ರ ಸಹಾಯ ಕೇಳಿ ಹೋಗಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇಲ್ಲೊಂದು ಆಕ್ಸಿಡೆಂಟ್ ನಡೀತು ಅನ್ನೋದಕ್ಕಿಂತ ಆಕ್ಸಿಡೆಂಟ್ ನಡೀತು. ಅವ್ರಿಗೆ ಸ್ಕಿಡ್ಡಾಗಿ ಬಿದ್ದೋದ ಮುಖಾಮೂತಿ ಎಲ್ಲ ಫುಲ್ ಸ್ಕ್ರ್ಯಾಪ್ ಎದ್ದೋದ. ಸೊ ಟ್ರೀಟ್ಮೆಂಟ್ಗೆ ಹೋದ. ಮೊಬೈಲ್ ಚೆಕ್ ಅಂತ ನಾನು ಅವ್ನ ಮೊಬೈಲ್ ಎತ್ಕೊಳಕ್ಕೆ ಕೈ ಆಗ್ತಿದೆ, ಅಷ್ಟೊಳಗೆ ಬೇರೊಂದು ಬಂದು ಮೊಬೈಲ್ ಎತ್ಕೊಂಡ. ಅದು ಆ ಕಡೆ ಇರಲಿ ಸದ್ಯಕ್ಕೆ. ಇಲ್ಲಿ ಹೇಳಬೇಕಾಗಿರೋ ವಿಷಯ ಏನಂದರೆ, ಎದುರಿಸ್ತಿರೋದೇನೆಂದರೆ ಹಿಂಗೆ ಕುಣಿಸ್ಕೊಂಡು ಇದು ಮಾಡಿಬಿಡ್ತೀವಿ ಅಂತ, ಏನು ಹೇಳೋದು, ಆಕ್ಸಿಡೆಂಟ್ ಮಾಡಿಸ್ಬಿಡ್ತೀವಿ ಅಂತ. ಅಂದರೆ ಕುಣಿಸ್ಕೊಂಡು ಲಿಫ್ಟ್ ತೊಗೊಂಡು ಓಡಾಡ್ತಿದ್ದಲ್ಲ, ಸೊ ಬ್ಯಾಕ್ ಸೀಟಲ್ಲಿ ಕುಣಿಸ್ಕೊಂಡು ಹೀಗೆ ಬೀಳಿಸಿ ಆಕ್ಸಿಡೆಂಟ್ ಮಾಡಿಸ್ಬಿಡ್ತೀವಿ ನಿನ್ನ ಅಂತ. ಜೊತೆಗೆ ಅಥವಾ ಒಬ್ಬನೇ ಓಡಾಡ್ತಿರ್ತೀನಲ್ಲ ಅವಾಗ ಆಕ್ಸಿಡೆಂಟ್ ಮಾಡಿಸಿ ಮೊಕ್ಕೆಲ್ಲ ಸ್ಕ್ರ್ಯಾಪ್ ಮಾಡಿಬಿಡ್ತೀವಿ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವರು. ಲಿಫ್ಟ್ ಯಾರಿಗೆ ಕೊಡ್ತಿಲ್ಲ ಔಟಲ್ಲಿ. ಅಯ್ಯೋ ಬರೀ ಆ್ಯಟಿಟ್ಯೂಡ್ಗಳು ನೋಡಿ ಚಡ್ಡಿಗೆ ಹುಚ್ಚು ಹೋಯ್ಕೋಬೇಕು, 6 ರೇಂಜ್ ಮಾಡ್ತಾರೆ ಬಡ್ಡಿ ಮಕ್ಕಳು. ಇದೇ ಗಾಡಿ. ಮೊಬೈಲ್ ಆ್ಯಕ್ಚುಲಿ ಅವ್ನಿಗೆ ತಲುಪುತ್ತೇನೋ ಡೌಟ್ ಇದೆ, ಯಾಕಂದರೆ ಎತ್ಕೊಂಡು ಹೋದ್ಮೇಲೆ ನನಗೆ ಅನುಮಾನ. ಯಾಕೆಂದರೆ ಇದು ಆರ್ಗನೈಸ್ಡ್ ಇದು. ಈಗ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ.
ನಾನು ಯಾಕೆ ಮೊಬೈಲ್ ಹತ್ರಕ್ಕೆ ಕರೆಕ್ಟಾಗಿ ಹೋದೆ ಅಂದರೆ ವೆಹಿಕಲ್ಗಳು ಹಿಂದ್ಗಡೆ ಸಿಕ್ಕಾಪಟ್ಟೆ ವೆಹಿಕಲ್ ಓಡಾಡ್ತಿರ್ತಾವಲ್ಲ. ಸೊ ಯಾವ್ದಾದ್ರು ಬಸ್ಸು, ಲಾರಿ ಆ ಥರದ್ದು ಯಾವುದಾದ್ರೂ ಮೊಬೈಲ್ ಬೇಲ್ ಓಟೋ ಅಥವಾ ಕಾರ್ ಯಾವ್ದಾದ್ರು ಮೊಬೈಲ್ ಓಟೋದ್ರೆ ಮೊಬೈಲ್ ಜಜ್ಜಿ ಆಗೋಗುತ್ತೆ. ಸೊ ಮೊಬೈಲ್ ಎತ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಹತ್ರಕ್ಕೆ ಹೋಗ್ತಾ ಇದ್ದೆ. ಚೆಕ್ ಅಂತ ಇನ್ನೊಬ್ಬ ಬಂದು ಎತ್ಕೊಂಡೆ. ಬಹುಶಃ ಅವನು ಫ್ರೆಂಡ್ ಅಥವಾ ಗೊತ್ತಿರೋನು ಯಾರು ಇರ್ಬೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಸೊ ಅವ್ರುಗಳೇ ಹೋಟೆಲ್ ಅವನು ಕರ್ಕೊಂಡೋಗಿದ್ದು ಹಾಸ್ಪಿಟ್ಲಿಗೆ. ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಸಿಟಿ ಬಸ್ ಅವು ಇಲ್ಲೂ ಬಿಡಲ್ಲ ಗುರು ಗಾಯಬುದ್ಧಿ. ಆ್ಯಕ್ಚುಲಿ ಅದು ಪದ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಬ್ರಿಡ್ಜಿಂದ ಹಿಡಿದು ಇಲ್ಲಿವರೆಗೆ, ಇಲ್ಲಿ ಕಡ್ಕೊಳ್ಳೋವರೆಗೆ ಲಿಫ್ಟ್ ಸಿಕ್ತು. ಪುನಃ ಕಡ್ಕೊಳ್ಳೋಯಿಂದ ಅಲ್ಲೊಂದು ಆ್ಯಕ್ಸಿಡೆಂಟ್ ಸೀನ್ ನಡೀತು. ಅದಾದಮೇಲೆ ಪೊಲೀಸ್ ಯಾರೋ ಒಬ್ರು ಕುಡಿಸ್ಕೊಬಂದ ರಿಂಗ್ ರೋಡ್ ಹತ್ರ ಡ್ರಾಪ್ ಆಗ್ದ. ಸೊ ರಿಂಗ್ ರೋಡಿಂದ ಮುಂದಕ್ಕೆ ಸಿಗಲಿಲ್ಲ. ಅದು ಬಿಡುವಾಗಲೇ ಹೇಳ್ಬಿಟ್ಟು ಹೋದ, ಡಬಲ್ ಹೆಲ್ಮೆಟ್ ಬೇಕಾಗುತ್ತೆ ಅಲ್ಲಿಂದ ಮುಂದಕ್ಕೆ, ಅದಕ್ಕೆ ಇಲ್ಲಿ ಇಳಿಸ್ಬಿಟ್ಟದ. ಸೊ ಅಲ್ಲಿಂದ ಮುಂದಕ್ಕೆ ನಡ್ಕೊಂಡೇ ಬರ್ತಾಯಿದ್ದೀವಿ. ಸೊ ಇದು ಸ್ಟೋರಿ. ಇದು ಹೊಸ ಸ್ಟೋರಿ ಏನಿರಲ್ಲ. ಈವರೆಗೆ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಸ್ ಎಲ್ಲ ಚೆಕ್ ಮಾಡಿದ್ರೆ ಗೊತ್ತಾಗೋಗುತ್ತೆ. ಇತ್ತೀಚಿನ ದಿನಗಳಲ್ಲಿ ರೈಲ್ವೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ಹಿಂಗೆ ಲಿಫ್ಟ್ ತೊಗೊಂಡು ಓಡಾಡ್ತಿದ್ದು. ಆವಾಗ ಇದೇ ಪರಿಸ್ಥಿತಿ ಎದುರಿಸ್ತಾ ಇದ್ದೆ. 50% ವಾಕ್. ಸೊ ಏನಾದ್ರು ತಿಳಿಯಾಗಿದೆಯಾ? ಸೊ ಇದು ಸನ್ನಿವೇಶ ಬದಲಾಗಿದೆಯಾ ಅಥವಾ ಬೇರೆ ಏನಾದ್ರು ಬದಲಾವಣೆ ಆಗಿದೆಯಾ ಗೋಡೆ ಬಡೋದ ಆಗ್ಬಿಟ್ಟು ಇವತ್ತು ಲಿಫ್ಟ್ ತಗೊಂಡು ಬಂದೆ ಕ್ಯಾಬಿನೆ. ಅಲ್ಲಿ ಬಸಪ್ಪ ನಿಂತಿದೆಯಲ್ಲ, ಕತ್ತು ಮೇಲೆ ರಕ್ತ ಬಂದಿದೆ. ಆಕ್ಸಿಡೆಂಟ್ ಆಗಿರೋದು, ಯಾರೋ ಹೊಡೆದಿರೋದೋ ಗೊತ್ತಿಲ್ಲ. ಹೊಡೆದಿರೋದು ಅದು ಕತ್ತಿಲಿ ಹೊಡೆದಿರೋದು ಥರ ಕಾಣ್ತಾ ಇದೆ. ಮೊಚ್ಚೆಲ್ಲ ಹೊಡೆದಿರಂಗಿದೆ. ಬೊಚ್ಚೆಲ್ಲ ಹೊಡೆದಿರಂಗಿರೋದು. ಅದು ಬೊಚ್ಚು ಲಾಂಗ್ ಗಿಂಗ್ ಅಂತಾರಲ್ಲ, ಅದರಲ್ಲಿ ಯಾವ್ದಾರ ಹೊಡೆದವ್ರು ಅದರಲ್ಲಿ. ಶಿವದ ಏನು ಚೆಂದಾಗಳೋ ಬಟ್ಟೆ ಹಾಕೊಳ್ಳೋದು. ಓಹೋ, ಇದು ಒಡೆಯರ್ ಫ್ಯಾಮಿಲಿ ನೆಟ್ವರ್ಕ್ ಬರ್ತಲ್ಲ ಗುರು, ಗಲ್ಫ್ ಬರುತ್ತಲ್ಲ. ಸೊ ಗಲ್ಫ್ ಮುಂದೆ ನಾನು ಪಾಸ್ ಆಗೋಂಗಿಲ್ಲ. ಸೊ ಗಲ್ಫ್ ಮುಂದೆ ಹೊಡೆದ್ಬಿಟ್ಟಿವೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅದಕ್ಕೆ ಅಲ್ಲಿ ಸಿಟಿ ಬಸ್ ಪೊಲೀಸು ಅಲ್ಲಿ ಇದ್ಕೊಂಡು ಆ ಸರ್ಕಲಲ್ಲಿ ಪೊಲೀಸ್ ನನ್ನ ಹತ್ರಕ್ಕೆ ಹೋಗ್ತಿದ್ದಾಗೆ ಆ ಕಡೆಗೆ ಹೋಗೋದು ಕೈ ತೋರಿಸ್ತಾನೆ. ಅಲ್ಲಿ ಪಡೆದ ಬಂದ ಈ ಕಡೆ ಯಾವಾಗಲೂ ಹೇಳ್ತಾರೆ ನಾನು ಯಾಕೆ ಆ ಕಡೆಗೆ ಹೋಗಲಿ. ಹೈ ಬಿ ಶೋ ಆಯ್ತು ಬಿಡಿ ಆಗಲೇ. ಗಾಡಿ JB1511. ಆ್ಯಕ್ಚುಲಿ ಯಾಕೆ ಗಾಡಿ ತೋರಿಸ್ತಾ ಇರೋದು ಅಂದರೆ, ಈಗ ನನಗೆ ಆ ಕಡೆ KR ಹಾಸ್ಪಿಟ್ಲ್ ಹತ್ರ ಅಕ್ಷಯ ಪಾತ್ರೆಗೆ ಹೋಗಿ ಊಟ ಮಾಡೋದಕ್ಕೆ ಹೇಳಿದ್ರು. ಅಂದರೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಸೊ ನಾನು ಹೋಗಲಿಲ್ಲ. ನನಗೆ ಟಯರ್ಡ್ ಆಗ್ತಾಯಿತ್ತು. ಯಾವುದೇ ತುರಾಡ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಈಗ ಹೇಳ್ಬೇಕಾದ್ರೆ ಎಷ್ಟೊತ್ತು ಪಾರ್ಕ್ ಬರುತ್ತೋ ಅನಿಸ್ತೈತೆ. ಹೋಗಿ ತುಪ್ಪಕ್ಕಂತ ಕುತ್ಕೊಬಿಡ್ತೀನಿ. ಅಲ್ಲೆಲ್ಲ ಒಂದು ಬಾಟ್ಲಲ್ಲಿ ನೀರಿಟ್ಟಿದ್ರಿ ಘಟ ಅಂತ ಆದಷ್ಟು ನೀರು ಕುಡಿದ್ಬಿಟ್ಟು ಒಂದು ಕಡೆ ಕುತ್ಕೊಬಿಡ್ತೀನಿ. ಅಳ್ಳಾಡಲ್ಲ. ಬೆಳಗ್ಗೆ ಏನು ತಿಂದಿಲ್ಲ, ಬ್ರೇಕ್ಫಾಸ್ಟ್ ಇಲ್ಲ, ಲಂಚ್ ಇಲ್ಲ, ಎತ್ತೋದಿಲ್ಲ. ಅವ್ರ ಬಸ್ ಒಳಭಾಗದ ಅವ್ರ ಬಸ್ ಇಲ್ಲಕ್ಕೆ ಕಡ್ಕೊಳ್ಳೋ ರಮೇಶ್ ಹತ್ರ ಇಲ್ಲೇ ಹೋಯ್ತಾ ರಾಶಕಂಡು ಬಾಲಗೊಚ್ಚಿ ಬುಲೆಟ್. ಇವ್ರ ಹತ್ರ ಕಡ್ಕೊಳ್ಳೋ ರಮೇಶ್ ಹತ್ರ ಬಂದು ತೆಗೆಸ್ಕೊಡ್ತೀನಿ ಅಂತ ಹೌದು. ಅವ್ರು ನಮ್ಮೊಂದು ಅಂಗಡಿ ತುಂಬ ಜನ ಸೇರಿಸ್ಕೊಂಡು ಇಲ್ಲಿರೋದೆಲ್ಲ ಪ್ರಶ್ನೆಗಳು ಕೇಳ್ಕೊಂಡು ಕಿರಿಕ್ ತೆಗೆದ. ನಮ್ಮನ್ನು ಮೊಕಲಕ್ಕೆ ಹಾಕೊಡ್ಸಿದ್ರೆ ಅದು ಪಡೆದ ಬಂದೆ. ಆ ರೋಡಲ್ಲಿ ಬೇರೆ ಆ್ಯಟಿಟ್ಯೂಡು, ಆಳು ಬೋಳು. ದುರ್ಗಾ ಪ್ರವೇಶ ದೇವಸ್ಥಾನದಲ್ಲೇ ನಾವು ಅಫಿಷಿಯಲ್ ಕಡೆ ಮರ್ಯಾದೆ ಕೊಡೋ ಅಂತ ಗಲಾಟೆ ಮಾಡಿದ್ದಲ್ಲ. ಅದು ಅಫಿಷಿಯಲ್ ಟೋಪಿ ಅಲ್ಲ ಹೌದು. ಹೇಳೋದು ಆ ಟೋಪಿ ವಾಲ ಬೊಕ್ಕಕ್ಕೆ ಕರ್ಕೊಬಂದು ಸ್ಕ್ರ್ಯಾಪ್ ಹಾಕಿಸ್ಬಿಡ್ತೀವಿ ಹಂಗೆ ಅಂತ ಕತೆ ಹೊಡೆದಿದ್ದಲ್ಲ. ಆ್ಯಕ್ಚುಲಿ ಅದು ಆಕ್ಸಿಡೆಂಟ್ ನಡೀತಲ್ಲ ಕಡ್ಕೊಳ್ಳೋದಲ್ಲಿ ಇವತ್ತು. ಅದು ಬೊಕ್ಕದಲ್ಲೆಲ್ಲ ಹಾಗೆ ಸ್ಕ್ರಾಪ್ ಆಗಿದ್ದ ಒಂದು ಬೊಕ್ಕ. ಸೊ ಆ ಥರ ಮಾಡಿಬಿಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸಿದ್ದು, ಅಥವಾ ಮಾಡ್ತೀವಿ ಅಂತ ಆ್ಯಕ್ಚುಲಿ ಮಾಡಿ ತೋರಿಸ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ನಂಬರ್ 1 ತೋರಿಸ್ಬಿಟ್ಟೋದ ಯಾರೋ. ಸೊ ಆ ಥರ ಮಾಡ್ತೀವಿ ಅಂತಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಏನಾದರೂ ಹಾಳು ಬಿದ್ದೋಗಲಿ, ಎಲ್ಲ ರಿಲೇಟೆಡ್ ಅಷ್ಟೇ. ಅದಕ್ಕಂತೂ ಟಯರ್ಡ್ ಆಗ್ತಿದೆ. ಏನು ನೀರು ಏನು ಕುಡ್ದಿಲ್ಲ. ಅಂದರೆ
ನೀರು ಕುಡಿದಿದ್ರೆ ಸಾಕಷ್ಟು ನೀರು, ಸುಮಾರು 2 ಲೀಟ್ರ್ ನೀರು ಕುಡಿದಿದ್ರು ಬೆಳಗ್ಗೆಯಿಂದ. ಇವಾಗ ಬ್ಯಾಗಲ್ಲಿ ನೀರಿಲ್ಲ. ಹೋಗಿ ಫಸ್ಟು ಪಾರ್ಕಲ್ಲಿ ಬಾಟ್ಲೆಲ್ಲ ಒಂದು ಕಡೆ ಇಟ್ಟಿರ್ತೀನಿ, ತಗೊಂಡು ಅಷ್ಟು ಆದಷ್ಟು ನೀರು ಕುಡಿದ್ಬಿಟ್ಟು ಒಂದು ಕಡೆ ಕುತ್ಕೊಬಿಡ್ತೀನಪ್ಪ. ಬೆಳಗ್ಗೆ ಎರುತ್ತಿದ್ದಿಲ್ಲ, ಹೆವಿ ಟೈರ್ಡ್ ಆಗ್ತದೆ. ಪಾರ್ಕೋಡು ವಿ ಕ್ಯಾಪ್ಚರ್ ಐಡೆಂಟಿಟಿ ಫಾರ್ಮುಲಾ ಇಲ್ಲ. ಆ್ಯಕ್ಚುಲಿ ಮೈಸೂರು ರಿಫ್ರೆಶ್ಮೆಂಟಲ್ಲಿ ಬಾಟ್ಲುಗಳು ತೊಗೊಳ್ತಾ ಇರೋದು. ಇದೇ ಮೈಸೂರು ರಿಫ್ರೆಶ್ಮೆಂಟು. ಸೊ ಅಲ್ಲಿ ಬಾಟ್ಲುಗಳು ಎತ್ಕೊತಾ ಇರೋದು. ಬೇಕಂತ ತೋರಿಸ್ತಾ ಇರೋದು. ಅಂದರೆ ಅವನಿಂದ ಯಾರೆಲ್ಲ ಇದ್ದಾರೆ ಅಂತ ತೋರಿಸ್ಕೊಳ್ತಾ ಇರೋದು. ಮುಂದೆ ಟೈಟಲ್ ಸಿಗೋದು. K05 AD 7344 ಗಾಡಿ ಅದು. ಶಬರಿಮಲೆ ಅಂತ ಎಲ್ಲ ಬರೆದಿತ್ತು. ಆಟೋ ಕಾರ್ ಮುಂದೆ, ಆಟೋ ಮುಂದೆ ಎಲ್ಲ ಬರೆದಿತ್ತು ಶಬರಿಮಲೆ ಅಂತ. ಸ್ಟೋರಿಯಲ್ಲಿ ಹೋದರೆ ಅದು ಅದಕ್ಕೆ ರಿಲೇಟೆಡ್ ಅವಯ್ಯ ಪಚ್ಚೆ. ಚಾಮುಂಡಿ ಬೆಟ್ಟದ ಪಾದದಲ್ಲಿ ಊಟ ಇರುತ್ತೆ, ಹೋಗು ಅಂತ ಇವತ್ತು ಈಶ್ವರ ಅಂತ ವಯ್ಯದ ನೋಡಪ್ಪ. ಅದೇ ನನಗೆ KR ಹಾಸ್ಪಿಟ್ಲ್ ಮುಂಭಾಗ ಯಾರು ಕೊಟ್ಟಿದ್ದು ಊಟ ಇಸಿಟ್ಟು ಕೊಡ್ತದಲ್ಲ, ಅದು 2-3 ಸರಿ ವೀಡಿಯೋ ಕೂಡ ರೆಕಾರ್ಡ್ ಮಾಡಿದ್ದೀನಿ. ಅವನು ಹೇಳ್ದಾಗಂತ ಅಲ್ಲಿಲ್ಲ ಸರ್ ಹೋಗಲ್ಲ, ಚಾಮುಂಡಿ ಬೆಟ್ಟದ ಪಾದಕ್ಕೆ ಹೋಗಲ್ಲ ಅಂತ ಹೇಳಿದೆ. ಸೊ ಅದಕ್ಕೆ ರಿಲೇಟೆಡ್ ಅಲ್ಲಿ ರೋಡ್ ಹಾಕ್ತಾಯಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಯೆಲ್ಲೋ ಕಲರ್ ಅಲ್ಲೂ ಆರೆಂಜ್ ಇದೆಲ್ಲ ಅಲ್ಲಿ ರೋಡ್ ಹಾಕ್ತಿದ್ದಾರೆ. ಸೊ ಅವರು ಹೇಳಿದ್ದೇನೆಂದರೆ ಇವಾಗ ಸರಿ ಮಾಡಿದ್ದೀನಿ. ಆ್ಯಕ್ಚುಲಿ 2 ಕಡೆ ಸರಿಯಾಗಿ ಎಳೀತದೆ ಈಗ ಅಂತ ಮಾತಾಡ್ತಾರೆ. ಅಂದರೆ ನಾನು ನೆನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅಂದರೆ ಊಟದಲ್ಲಿ ಕೆಮಿಕಲ್ ಡ್ರಗ್ಸ್ ಕಡಿಮೆ ಹಾಕ್ರಪ್ಪ, ನಡೆಯೋದು ಬರೀ ಸ್ಲೋ ನಡೀತಾ ಇಲ್ಲ, ನನ್ನ ವಾಕಿಂಗ್ ಸ್ಟೈಲೇ ಬದಲಾಗೋಗಿದೆ. ಎಡದಾಗಲ್ಲಿ ಚಪ್ಪಲ್ ಮಾತ್ರ ಜಾಸ್ತಿ ಸಬ್ದೋಗಿದೆ, ಬಲಗಡೆ ಇನ್ನೂ 50% ಹಾಗೇ ಇದೆ. ಅಂದಮೇಲೆ ನಾನು ಕಾಲನ್ನ ಎಳೀತಾ ಇದ್ದೀನಿ, ಒಂದು ಕಾಲು ಅಂತ ಅರ್ಥ ಆಗ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಇವಾಗ 2 ಕಾಲನ್ನು ಎಳಿಯೋಂಗೆ ಮಾಡಿದ್ದೀವಿ ಅಂತ ಅವ್ನು ಆಡ್ಕೊಳ್ತಾನೆ. ಆ್ಯಕ್ಚುಲಿ ಅದರದ್ದು ರಿಲೇಟೆಡ್ ಆ್ಯಕ್ಟಿವಿಟಿ ನಡೀತಾ ಇರೋದಿಲ್ಲ ಸ್ಟೋರಿ. ಒಡೆಯಾರ ಟೋಪಿ ತಲೆ ಮೇಲೆ ಹಾಕೋತಾರಲ್ಲ, ಒಡೆಯಾರದು W ಅಂತ ಇದೆ ಗಾಡಿ ಮೇಲೆ. ಅಲ್ಲ ಸಾರಿ, ಇದ್ರ ಮೇಲೆ ಏನು ಟೋಪಿ ಮೇಲೆ EC 7978 ಹೋಗ್ಬಿಟ್ಟರ್ಲು. ಇದು ಇವನ್ ಬಾಲಾಗೋಚಿ, ದುರ್ಗಾ ಪರಮೇಶ್ವರದ ಭಯೇಶನ್ ಬಾಲಾಗೋಚಿ. ಅದಕ್ಕೆ ಅಲ್ಲಿ ಮಾತಾಡೋಕೆ ಹೋಗ್ತಲ್ಲ, ಅಷ್ಟೊಂದು ಟೈರ್ಡ್ ಫಸ್ಟ್ ಕುತ್ಕೋಬೇಕು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇದ್ರದ್ದು KA 50N 5157 15 ದಿವಸದ್ದು ಡೇಟಾಸ್ ಇಲ್ಲ. MS ಲೈವ್ ಬರುತ್ತಲ್ಲ ಅವಾಗ ಒನ್ ಡ್ರೈವ್, ಅಲ್ಲಿ ಅಕೌಂಟ್ ಓಪನ್ ಮಾಡಿ ಅಲ್ಲಿ ಸ್ಟೋರ್ ಮಾಡಿದ್ದೆ. ಅದು ಆ್ಯಕ್ಚುಲಿ ಮೇಲ್ ಐಡಿನೇ ಮರ್ತೋಗಿದ್ದೀನಿ ನಾನು. ಸುಮಾರು 15 ದಿವಸದ್ದು ಡೇಟಾಸ್ ಅಲ್ಲಿ ಸೇವ್ ಮಾಡಿದ್ದೀನಿ. ಎವ್ರಿಡೇ ಸ್ಟೋರಿ 15 ದಿವಸದ್ದು. ಅಲ್ಲಿ ಗಾಡಿ ಯಾವಾಗ ಹೋಯ್ತಲ್ಲ ಅದೇ ಗಾಡಿ ಇದು. ರಾಘವೇಂದ್ರಲ್ಲಿ ಬೇರೆ ಬರ್ತಾನೆ ಗುರು. ಅಲ್ಲಿ ಅವಾಗ ಹೇಳಿದ್ನಲ್ಲ ಗಾಡಿ ನಾನು, ಅದೇ ತೋರಿಸಿದ್ನಲ್ಲ ಅದೇ ರಾಘನಗರಲ್ಲಿ ಬೇರೆ ಬರ್ತಿರೋದು. ಹೇಳ್ತಾ ಇರೋದು ವಿಷಯಲೇ ಬರ್ತಾವ ಕೂಡ. ಅಲ್ಲೊಬ್ಬ ಯೂರಿನ್ ಮಾಡ್ತಾ ಇರೋದು ಗುರು ಮರದ ಹತ್ರ. ನೋಡೋಕೆ ಬೇರೆ ಒಬ್ಬ ಇಲ್ಲೊಬ್ಬ ಹತ್ರ ಮುಖ ಹಿಡಿತೀರಿ ಸಾಧ್ಯ ಆದರೆ. ಯೂರಿನ್ ಬರ್ತಾ ಇರೋದು ಪುರುಷರು. ಎಲ್ಲ ಒಂದೇ ಫ್ಯಾಮಿಲಿಯವರು ಅನಿಸುತ್ತೆ. ಸಾರಿ ಗುರು. ಅಲ್ಲಿ ಅಫಿಷಿಯಲು ಯಾರು ತುಪ್ಪಕ್ಕಂತ ಹುಡುಕ್ತಾರಲ್ಲ ಅಂದರೆ ಅವನು ಅಫಿಷಿಯಲ್. ಅವನು ನಾವು ಅಫಿಷಿಯಲ್ ಕಣ ಅಂತ ಗಲಾಟೆ ಮಾಡಿದ್ದಲ್ಲ ಅವನೇ. ಅದು ಕಟ್ಕಲರ ಬೇಕಲ್ಲ ಗೊಚ್ಚಿ ಈತ ನೋಡೋದಿಲ್ಲ ಗುರು, ಹಂಗೆ ಹೋಯ್ತಾನೆ. ತಮಿಳ್ನಾಡು 10 AB 7799 10 AB 7799 AB ಅವ್ವ.
ಕಟ್ಕೊಳ ರಮೇಶ್ ಬಾಲಗೋಚಿ ಅಫಿಷಿಯಲ್ ಈಗ ತನಕ ಪಾಸ್ ಆದ್ನಲ್ಲ, ಅದಕ್ಕೂ ಇದಕ್ಕೆಲ್ಲ ರಿಲೇಟೆಡ್. ಅಂದರೆ ಕಟ್ಕೊಳ ರಮೇಶ್ ಕಡೆಯವರು ಎಲ್ಲ ಹೆಂಗೆ ಬೈತಾರೆ ಅದು ಅಂತ ಡಿವಿಷನ್ ಕತೆ ಹೇಳ್ತಾ ಇದ್ದಾರೆ ಅಷ್ಟೇ. ಅದೇ ತಮಿಳ್ನಾಡಲ್ಲಿ 50% ತೊಗೊಳ್ತೀವಿ, ಹೆಂಗೆ ನಾನು ಆಡಿಯೋ ಕ್ರಿಯೇಟ್ ಮಾಡ್ತೀವಿ, ಏನೋ ಮಾಡ್ಕೊಂತ ಅಲ್ಲಿ ಬಪ್ಪ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಎಲ್ಲ ಬಗಲ್ಕಳ್ಳಿ ಅವ್ರ ಪಾರ್ಗೆ ಅವ್ರು ಏನೋ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಬೇಕು, ಅವ್ರ ಖುಷಿ. ಇಲ್ಲ ಸುತ್ತ ಕೆಲಸ ಮಾಡ್ತಿರೋರಿಗೆ ಮುಟ್ಟು ನೋಡ್ಕೊಳ್ಳೋಂಗೆ ಪರ ಹೇಳಿದ್ರೆ ತಮಿಳ್ನಾಡಲ್ಲಿರೋರು ಯಾವ ಬೋಳಿ ಮಗನ ಬೇಕು ನಿಮ್ಮ ಸಮಸ್ಯೆ ಹೋಗ್ರ ಅಂತಾರೆ. ಆ ರೇಂಜಿಗೆ ಬರೋ ಹೇಳಿದ್ದೀನಿ. K03 AM 1413 ಗಾಡಿ ಅದು ಪಾದ ತೋರಿಸ್ತಾ ಇರೋದು, ಚೆನ್ನಾಗಿ ತೋರಿಸ್ತಾರೆ. ಅವನು ವಾಂತಿ ಮಾಡ್ತಾ ಇರೋದು ಅವನು ಆಟೋದವನು. ಒಂದೇ ಸಭ ಹೊಸಕ್ಕೆ ಅಂದ್ಕೊಂಡ ರಾಂಗ್ ವೇ ಹೋಗ್ತಿರೋದು. ಅದು ಏನೇನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ ಐಶ್ವರ್ಯ ಅರ್ಜುನ ಪ್ರೆಗ್ನೆಂಟ್ ಮಾಡ್ಬಿಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಜೊತೆಗೆ ವಾಂತಿ ಬರೋ ಅವ್ವ ಕರೆಕ್ಟು ತಮಿಳ್ನಾಡು ಗಾಡಿ ಅವ್ವ AB K10 AB 7799 9977 ಯಾವುದೋ ಗಾಡಿ ಹೋಯ್ತಲ್ಲ, ಅದಕ್ಕೆ ರಿಲೇಟೆಡ್ ಅದು. ಅಲ್ಲಿ ಪೊಲೀಸ್ ವ್ಯಾಲ್ಯೂ ಐತಲ್ಲ, ಅದಕ್ಕೂ ಆ ಪಂಚೆಗೂ ಇವನಿಗೂ ಹೇಳಕ್ಕೂ ಇದಿದೆ ರಾಜಶೇಖರದ ಬಲಂಗೋಚಿ. ಅದು ಆ್ಯಕ್ಚುಲಿ ಏನವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅಂದರೆ ಮತ್ತೆ ಬಾ ಅಂತ, ಅಂದರೆ ಪೊಲೀಸ್ ಸ್ಟೇಷನ್ಗೆ ಬಂದರೆ ಮತ್ತೆ ಬಾ ಅಂತ ಕಳಿಸ್ತೀವಿ ಬಿಟ್ಟು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಬಾಡ್ಕಳ್ಳಿ ಹೋಟೆಲ್ ರಿಲೇಟೆಡ್ ಅದು ರಾಜಶೇಖರ್ನ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಡ್ರೆಸ್ ಕೊಡೋದು. ಆ್ಯಕ್ಚುಲಿ ಪ್ರಕಾಶವಾದ ಡ್ರೆಸ್ ಕೊಡೋದು. 296 ಪ್ಯಾಷನ್ ಹೋಗ್ತಾರೆ, ರೆಡ್ ಕಲರ್ ಕಾಣ್ತಿದ್ದಲ್ಲ ಅದು ರಾಂಗ್ ವೇಲ್ ಹೋಗ್ತಾ ಇದ್ದಾರೆ ಅಂತಲ್ಲ, ಹಿಂದ್ಗಡೆಯಿಂದ ಬಂದಿದ್ದು ಹೊಡ್ಕೊಡೋದು. ಅಂದರೆ ಹಿಂದ್ಗಡೆ ಪಿಲ್ಲಿಯಲ್ ಸೀಟಲ್ಲಿ ಕೂತ್ಕೊಂಡಿದ್ದಲ್ಲ ಹಿಂದ್ಗಡೆ, ಅವನು ಮಂಡಿಯಲ್ಲಿ ಹೊಡ್ಕೊಡೋದು, ಡಿಚಿಕ್ಕಂತ ಹೊಡ್ಕೊಡೋದು. ಕರೆಕ್ಟಾಗಿ ಶೆಲ್ಬುಗ ಅಂಗಡಿ ಬಿದ್ದರೆ ಹೊಡ್ಕೊಡೋದಿಲ್ಲ ಅದು. HB 7357 ಗಾಡಿ ಅದು ಹಾರಲ್ಲಿ ಹೊಡೆದೋಗಿದ್ದು. ಇದು ಪುಕ್ಸಡೆ ಪ್ರಚಾರ. 49M 2877 ಗಾಡಿ ಇದು. 49M 2877 ಸಿಲ್ಕ್ ಹೊಡೆದಿತ್ತು. ಅದೇನೋ ಇಲ್ಲೂ ಕರೆಸ್ಕೊಂಡು ಎಲ್ಲ ಆರ್ಗನೈಸ್ ಅದೆಲ್ಲ ಪುಕ್ಸಡೆ ಪ್ರಚಾರ. ಆ್ಯಕ್ಚುಲಿ ವಿ ಆರ್ ಹೈರಿಂಗ್ ಅಂತ ಬೋರ್ಡ್ ಬೇರೆ ಹಾಕೊಂಡವ್ರೆ. ಹೋದ್ರೆ ಕೆಲಸ ಎಲ್ಲ ಕೊಡೋಲ್ಲ. ಸೂಟಬಲ್ ಕೆಲಸ ಇದ್ದಾಗ ಹೇಳ್ತೀವಿ ಅಂತ ಕಳಿಸ್ತಾರೆ. ಅದು ಬೇರೆ ಏನಾರು ಅವಮಾನ ಮಾಡಿ ಕಳಿಸ್ತಾರೆ, ಅದು ಗ್ಯಾರಂಟಿ. ಆ್ಯಕ್ಚುಲಿ 7:15 ಹೋಗ್ತಾಯಿದ್ದೀನಿ. ಇಲ್ಲಿ ಬಂದೆ ಅಟೆಂಡೆನ್ಸ್ ಆಗದೆ ಒಂದು ಮೋರ್ ದೆನ್ 15 ಮಿನಿಟ್ಸ್, ಕ್ಲೋಸ್ ಟು ಹಾಫ್ ಆನ್ ಅವರ್, ಅರ್ಧ ಗಂಟೆಯಲ್ಲೇ ಇಟ್ಕೊಳ್ರಪ್ಪ. ವೆಯ್ಟ್ ಮಾಡಿದೆ, ಯಾವುದೂ ಊಟ ಬರಲಿಲ್ಲ. ಇಲ್ಲಿ ಬಂದಿದ್ದು ಆಟಿಟ್ಯೂಡ್ ಏನಪ್ಪ ಅಂದರೆ ಕರೆಕ್ಟಾಗಿ 9 ಗಂಟೆಗೆ ರೈಲ್ವೆ ಸ್ಟೇಷನ್ ಹತ್ರ ಊಟ ಸಿಗುತ್ತೆ ಹೋಗು ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಅಲ್ಲಿವರೆಗೂ ಕಾಯೋದಿಲ್ಲ. ಇದು ಇವತ್ತು ಊಟ ಕೊಡದೇ ಇರೋದಕ್ಕೆ ಇನ್ನೂ ಒಂದು ಮಹಾನ್ ಕಾರ್ಯ ಏನು ಅಂದರೆ, ನಾಳೆ ಬುಧವಾರ ಕಳೆದ ಬುಧವಾರನೇ ಪೀಪಲ್ ಫಾರ್ ಪೀಪಲ್ ಹತ್ರ ಊಟ ಇಸ್ಕೊಂಡಿಲ್ಲ ಅಂತ ಕಿರಿಕ್ ಮಾಡಿದ್ದು. ಸೊ ಇವಾಗ ಊಟಕ್ಕೆ ನಾಳೆ ಬುಧವಾರ ಇವತ್ತು ಇಡೀ ದಿನ ಊಟ ಕೊಟ್ಟಿಲ್ಲ ಅಂತ ನಾಳೆ ಬೆಳಗ್ಗೆ ಬುಧವಾರ ಪೀಪಲ್ ಫಾರ್ ಪೀಪಲ್ ಹತ್ರ ಊಟ ತಗೊಂಡು ತಿಂತಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಹೀಗೆ ಮಾಡಿದ್ದಾರೆ. ಸೇವಿಂಗ್ ಅಲ್ಲಿ ಮೇಲೆ ಹೋಗ್ಬೇಕು, ಜೋರಾಗಿ ಹಚ್ಕೋತಾರೆ. ಬೇಗ ಇವಾಗ ಶೆಲ್ಬುಗಮ್ ಗಾಡಿಯಲ್ಲಿ ಪಾಸ್ ಆಗ್ತಿರೋದು. ಹೀಗೆ ಪ್ರಜೆ ಹೋಗ್ತಾವನಲ್ಲ,
ಅಲ್ಲಿ ನೋಡೋಕ್ಕವ ಅಲ್ಲಿ ತಿಗ ಮುಚ್ಕೊಂಡು ಫುಟ್ಬಾಲಲ್ಲಿ ಹೋಗಲ್ಲ. ಫುಟ್ಬಾಲಿಂದ ಈಚೆ ಬರ್ತಾನೆ. ಫುಟ್ಬಾಲಿಂದ ಈಚೆ ಬಂದ್ಬಿಟ್ಟು ಆದರೆ ಹೀಗೆ ಕ್ರಾಸ್ ಮಾಡೋದು ಮಧ್ಯ ಫುಟ್ಬಾಲಿಂದ ಆಚೆಗೆ ಹೋಗೋದು. ಹೀಗೆ ಇದು ಫುಟ್ಬಾಲ್ ಅಂದರೆ ಇಲ್ಲಿಂದ ಆಚೆಗೆ ಹೋಗೋದು. ಹೀಗೆ ಮಾಡಿ ಅಡ್ಡಕ್ಕೆ ಹೋಗ್ತಾನೆ. ಹೀಗೆ ಕಟ್ಕೊಳ್ಳೋ ರಮೇಶ್ ಬರಂಗುಚಿ ಒಳ ಕೇಳಿ ಕೆಲಸ ಎಲ್ಲ ಬೋಡೆತ್ತೆ. ಓಕೆ ರವ ಅದೆಷ್ಟು ಚಂದ ಅಂದ್ರೆ ಅವು ಸುಳ್ಳ ಕಟ್ಕೊಳ್ಳೋ ರಮೇಶ್ ಜೋಡಿಗೆ ಗೊತ್ತು. ಆ್ಯಕ್ಚುಲಿ ಝೂಮ್ ಮಾಡಿದ್ರೆ ಕಾಣುತ್ತೆ ಖಂಡಿತ. ಅಲ್ಲಿ ಬಸ್ ನಿಂತದ ಮಿನಿ ಬಸ್ ನಿಂತಿತ್ತಲ್ಲ, ಅಲ್ಲಿಂದ ಮುಂದುಗಡೆ ಪಾಸ್ ಆಯಿತು. ಆ್ಯಕ್ಚುಲಿ ಮಹಾಲಕ್ಷ್ಮಿ ಸ್ವೀಟ್ಸ್ದು ಈಗ ತಾನೇ ಊಟ ಗೀಟ ಇಲ್ಲ ಅಂದ್ಕೊಂಡು ಒದ್ದಾಡ್ಕೊ ಬರ್ತಾಯಿದ್ದೀನಲ್ಲ, ಸೇಮ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು ಅವರು. ಅಂದರೆ ಊಟ ಕೈ ಬೀಸ್ಕೊಂಡು ಹೋಗ್ತಾನೆ. ಆ್ಯಕ್ಚುಲಿ ಸುಮ್ಮನೆ ಹೋಗಲ್ಲ ಅವನು, ಕೈ ಬೀಸ್ಕೊಂಡು ಹೋಗ್ತಾನೆ. ಕೈ ಈಚೆ ಇತ್ತು ಅವನು. ಬಸ್ಸವ್ರು ಹೇಳೋರು ಕೇಳೋರು ಇಲ್ಲ ಗುರು, ಹೆವಿ ಸ್ಪೀಡಲ್ಲಿ ಇರ್ತಾರೆ. ಬರೀ ನಾವು ಹಬ್ಬನ ಹತ್ರ ಹಿಂಗೆ ಆಟ ಆಡ್ತಾರೋ ನಿಜವಾಗ್ಲೂ ಹಿಂಗೆ ಆಡ್ತಾರೋ ಗೊತ್ತಿಲ್ಲ. K09 AB 6997 ಗಾಡಿ ಈ ಕಡೆಯಿಂದ ಬಂದಿದ್ದು. ಹಿಂಗೆ ಇದೇ ಥರ ಸೇಮ್ ಸ್ಟೋರಿ. ಸೀಕ್ ಅಂತ ಬರ್ತಾನೆ. ಯಾರ ಹೆಣ್ಣು ಹುಡುಗಿರು ಆದರೆ ಸೀಕ್ ಅಂತ ಬಂದು ಗಾಡಿ ನಿಲ್ಲಿಸ್ತಾನೆ ಮುಂದೆ. ಅಂದರೆ ಆ್ಯಕ್ಚುಲಿ ನಾನು ಮುಂದೆ ಇಳಿಸಲ್ಲ, ನನ್ನ ಮುಂದೆ ಸಖತ್ ಕ್ಲೋಸಪ್ಪಲ್ಲಿ ಪಾಸ್ ಆಗ್ತಾನೆ. ಮೊಳ್ಸಂದು ಹಿಂದಕ್ಕೆ ಎತ್ಕೊಂಡಿಲ್ಲ ಅಂದರೆ ಮೊಳ್ಸಂದು ಹೊಡಿಯೋದು, ಅಷ್ಟೊಂದು ಕ್ಲೋಸಪ್ಪಲ್ಲ. ಹೈ ಬೀಮ್ಗಳು, ಹೆರಿಟೇಜ್ ಹೈ ಬೀಮ್ಗಳು. ಇಲ್ಲಿವರೆಗೂ ಬಂದೆ, ಯಾವುದೋ ಊಟ ಸಿಗೋ ಯಾವುದೋ ಸೂಚನೆ ಸಿಗ್ತಾ ಇಲ್ಲ. ಕಟ್ಕೊಳ್ಳೋ ರಮೇಶ್ ಕಡೆ ಬಲಂಗೋಶಿಗಳು ಮಾತ್ರ ಸುತ್ತಮುತ್ತ ಅದ್ಭುತ ಕಾಣ್ತಾನೆ ಇದ್ದಾರೆ ಒಂದೇ ಸಮ. ಸ್ಟೋರಿ ಏನಂದರೆ ಅದೇ ಕಟ್ಕೊಳ್ಳೋ ರಮೇಶ್ ಹತ್ರ ಹೋಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. MH2755 ಸೈಲೆನ್ಸರ್ ಗಾಡಿ. ಗಾಡಿ ನಂಬರ್ ಕಾಣಲಿಲ್ಲ. ಅದೇನು ಗೊತ್ತಾ, ಅದು ಗಾಡೀಲಿ ವಿಶೇಷತೆ ಹೆಡ್ಲೈಟ್ ಹಾಕ್ಕೊಂಡಿರಲಿಲ್ಲ, ಜೊತೆ ಗಾಡೀಲಿ ಅಡ್ಡಕ್ಕೆ ಸೈಲೆನ್ಸರ್ನೇನೋ ಇಟ್ಕೊಂಡಿದ್ದ. ಯಾವುದು ಬೈಕ್ ಸೈಲೆನ್ಸರ್. ಆರ್ಗನೈಸೇಷನ್ ಗಾಡಿ ನಂಬರ್ ಓದೋಕ್ಕಾಗಲ್ಲ. ಲೆಫ್ಟ್ ಹ್ಯಾಂಡ್ ಸೈಡ್ ಫೋಕಸ್ ಮಾಡಬೇಕು, ಇಲ್ಲ ಪೈಡ್ ಅಂತ ಹೊಡ್ಕೊಂಡು ಹೋಗ್ಬಿಡ್ತಾರೆ ಸೋಡ ಮಕ್ಕಳು. ನನಗೆ ಗೊತ್ತಿತ್ತು ಇಂಥದ್ದೇನೋ ರಾಧೆ ಆಗುತ್ತೆ ಅಂತ ಅಲ್ಲೇ ವಾಸ್ತು ನೋಡಿದಾಗಲೇ ಅರ್ಥ ಮಾಡಿಕೊಂಡೆ. ಈಗ ಬಂದೆ. ಈಗ ನೋಡಿ ಎಷ್ಟು ಕ್ಲಿಯರ್ ಆಗೈತೆ ರೋಡು. ಅಲ್ಲಿ ಆ ಪಾಯಿಂಟಲ್ಲಿದ್ದಾಗ ಎಷ್ಟು ಟ್ರಾಫಿಕ್ ಇತ್ತು, ಇವಾಗ ಎಷ್ಟು ಟ್ರಾಫಿಕ್ ಇದೆ ನೋಡಿ. ಅಲ್ಲಿ ಆ ಪಾಯಿಂಟಲ್ಲಿದ್ದಾಗ ಕಾಲಿಡೋಕ್ಕೆ ಜಾಗ ಆಗ್ತಿರಲ್ಲ. ಆ ಕಡೆ ಈ ಕಡೆ ಎರಡು ಕಡೆ ಝೀ ನಿಂತಾ ಇದ್ದ. ಈಗ ಪೂರ್ತಿ ಖಾಲಿ ಹೊಡಿತೈತೆ. ಇವಾಗ ಇಲ್ಲಿ ಬರ್ತಾರೆ. ಇದಕ್ಕೋಸ್ಕರ ಕಾಯ್ತಾವನೆ ಪಾಪ. ಹೇಳಿಲ್ವಾ ಇಲ್ಲಿಗೆ ಹೋಗ್ತಿದ್ದಂಗೆ ಇಲ್ಲಿ ಬರ್ತಾರೆ ಅಂತ. ಹೌದು, ಆ್ಯಕ್ಚುಲಿ ಫುಟ್ ರೆಸ್ಟ್ ಓಪನ್ ಮಾಡ್ಕೊಂಡಿದ್ದಾನೆ ವೈಡಾಗಿ. ಅಂದರೆ ಆಲ್ರೆಡಿ ಯಾರ್ಯಾರಿಗೋ ಗುದ್ದಿ ಪೂರ್ತಿ ಅಗಲಾಗೈತದೆ. ಲೈಟ್ ಆನ್ ಮಾಡದೆ ಬರ್ತಾ ಇರೋದು ಆಪೋಸಿಟ್ ರಾಂಗ್ ವೇನಲ್ಲಿ. ಅದು ಆ್ಯಟಿಟ್ಯೂಡ್ ತೋರಿಸ್ತಾ ಇರೋದು. ಅಂದರೆ ಗೊತ್ತಾಗ್ದಾಗ ಬಂದು ಹೊಡ್ಕೊಂಡು ಹೋಗ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅದು ರಾಂಗ್ ವೇನಲ್ಲಿ ಬರ್ತೀವಿ ಅಂತ. ಇಲ್ಲೊಬ್ಬ ಹುಚ್ಚ ಹೋಯ್ತಾಳೆ ಗುರು, ಹಾಕಿ ಹೊಡ್ಕೊ ಸೋಳೆ ಬಾಗ್ರೆ ಹೋಗ್ಬಿಡ್ತಾನೆ.
ನಾನಂತೂ ಹಿಡಿಯೋಕ್ಕಾಗಲ್ಲ. ಅವ್ರ ಊರವ್ರು ಯಾರು ನೋಡಿರೋರಾದರೆ ಹಿಡಿತಾರೆ. ಇದು ಆರ್ಗನೈಸ್ಡ್, ಇದು ಇನ್ಕ್ಲೂಡಿಂಗ್ ಬಸ್ ನಂಬರ್ ಏನು ಗೊತ್ತಾ, KA10F230. ಕೊಳ್ಳೇಗಾಲ ಮೈಸೂರು ಗಾಡಿ ಅದು, ಆರ್ಗನೈಸ್ಡ್ ಇದು. ಅಂದರೆ ನಾನು ಅವ್ನು ಪೂರ್ತಿಯಲ್ಲಿ ಸಾಮಾನು ತೋರಿಸ್ತಾ ನಿಂತಿದ್ದಲ್ವಾ, ನನ್ನೇನಾದ್ರು ಕಿರಿಕ್ ಮಾಡಿದ್ರೆ ಓಡ್ ಬಂದು ಎತ್ಕೊಳ್ತಾನೆ ಅವನು ಅಂತ ಆಲ್ರೆಡಿ ಟೀಮ್ ಅಪ್ ಮಾಡಿದರು. ನನಗೆ ಗೊತ್ತಿದ್ದದೇನಾರು ಆಗುತ್ತೆ ಅಂತ, ಅದಕ್ಕೋಸ್ಕರ ಬಂದಿದ್ದು. ಮತ್ತು ಆ ಕಡೆ ಅಲ್ಲಿ ಸಮರ್ಥ ಸಿದ್ದು ಅವರು ಬಲಂಗುಚ್ಚಿ ಅಪ್ಪೆ ಗಾಡಿ ಹಿಡಿದು ಹೋಗ್ತಾ ಇರೋದು. ಸಮರ್ಥ ಮತ್ತು ಸಿದ್ದು ಬಲಂಗುಚ್ಚಿಗಳವರು. ಬಡ್ಡಿ ಎಷ್ಟು ಎಫರ್ಟ್ ಆಗ್ತಾರಲ್ಲ ಲೆಕ್ಕ ಹಾಕಿ, ಎಷ್ಟು ಕ್ಲೀನಾಗಿ ಸಾಮಾನು ತೋರಿಸ್ತಾನೆ ಗೊತ್ತಾ. ನಿಂತ್ಕೊಂಡು ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಅವ್ನು ನಮ್ಮ ಮೊಬೈಲ್ ಬೇಗ ಅಡ್ವರ್ಟೈಸ್ಮೆಂಟ್ ಇತ್ತು, ಮೊಬೈಲ್ ಬೇಗ ಆನ್ ಆಗಲಿಲ್ಲ. ಇಲ್ಲೋಗಿದ್ರೆ ಸುಲಭವಾಗಿ ಕ್ಲೀನಾಗಿ ಅವ್ನು ಸಾಮಾನು ಸಮೇತ ಹಿಡಿದ್ಬಿಡ್ತಾ ಇದೆ. ಇಲ್ಲಿ ಸೈಕಲ್ದು ಮೈಲಾರಿ ಬಸಪ್ಪನ ಜೊತೆಗೆ ಇನ್ನೊಂದು ಹುಡುಗ, ಮುಸ್ಲಿಂ ಹುಡುಗ ನೋಡೋಕೆ ಕುತ್ಕೊಳ್ತಾ ಇದ್ನಲ್ಲ, ಲವರ್ಸ್ಗಳು ಡೇಟಿಂಗ್ ಮಾಡೋದು. ಅದೇ ಲವರ್ಸ್ಗಳು ಮುದ್ದು ಮಾಡೋದನ್ನು ಮತ್ತು ಆಂಟಿ ಅಂಕಲ್ಗಳು ಬಂದು ಕೂತ್ಕೊಳ್ಳೋದನ್ನು ಕದ್ದು ನೋಡೋಕ್ಕೆ ಕೂತ್ಕೊಳ್ತಾರಲ್ಲ ಬಚ್ಚಿಟ್ಕೊಂಡು. ಸೊ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡ್ತಾರೆ. ಅವರು ಕೇವಲ ಬರೀ ಬಚ್ಚಿಟ್ಕೊಂಡು ಕೂತ್ಕೊಳ್ಳೋದಿಲ್ಲ. ಬಹುಶಃ ಅವರು ಮೊಬೈಲಲ್ಲಿ ಏನೋ ವೀಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಎದುರಿಸಿ ಏನಾದರೂ ಯೂಸ್ ಮಾಡ್ಕೊಳ್ಳೋವಂಥದ್ದು ಅಥವಾ ದುಡ್ಡು ಕೇಳುವಂಥ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಆ ಹುಡುಗ ಅವತ್ತು ಸೈಕಲಲ್ಲಿ ಬರ್ತಾನಲ್ಲ, ಮುಸ್ಲಿಂ ಹುಡುಗ ಥರ ಇದ್ದಾನಲ್ಲ, ಮುಸ್ಲಿಂ ಥರ ಹೇಳೋಕ್ಕೆ. ಆ ಹುಡುಗ ಈಗ ಇಲ್ಲಿ ಆ್ಯಕ್ಚುಲಿ ಇಬ್ಬರು ಹುಡುಗ, ಒಬ್ಬ ಲೇಡಿ, ಒಬ್ಬಳು ಅಂದರೆ ಒಬ್ಬ ಡುಮ್ಮಿ ಇಬ್ಬರು ಕೂತ್ಕೊಂಡು ಇಲ್ಲಿ ಮುದ್ದು ಮಾಡ್ತಾಯಿದ್ರು, ಲವ್ ಮಾಡ್ತಾಯಿದ್ರು. ಸೊ ಅವ್ರು ಏನು ಮಾಡ್ತೀರೇನೋ ನನಗೂ ಗೊತ್ತಿಲ್ಲ. ನಾನು ಈಗ ಚೆನ್ನಾಗಿ ಒಳಗಡೆ ಬಂದು ನಾನು ಆ್ಯಕ್ಚುಲಿ ಟಯರ್ಡ್ ಆಗಿತ್ತಲ್ಲ, ಊಟ ಬೇರೆ ಮಾಡಿಲ್ಲ. ಫಸ್ಟ್ ಬೆಂಚಲ್ಲಿ ತುಪ್ಪಕ್ಕಂತ ಫಸ್ಟ್ ಕುತ್ಕೊಬಿಟ್ಟೆ. ಸೊ ಕುತ್ಕೊಂಡ ತಕ್ಷಣ ಅವ್ರಿಗೆ ಗೊತ್ತಾಯಿತು ಯಾರೋ ಬಂದ ಪಕ್ಕದಲ್ಲಿ ಅಂತ. ಸೊ ಒಂದು 5 ನಿಮಿಷ ನೋಡಿದ್ರು. ಸೊ ನಾನು ಅಲ್ಲೇ ಕೂತಿದ್ದೆ. ಸೊ ಅವಾಗ ಅವ್ರೇನು ಮಾಡೋದು, ಎದ್ದು ಪಾರ್ಕ್ ಒಳಗಡೆ ಹೋಗೋಕೆ ಟ್ರೈ ಮಾಡಿದ್ರು. ಅಲ್ಲಿ ಸುತ್ತಮುತ್ತ ಜನ ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ ಪಾರ್ಕ್ ಒಳಗಡೆ. ಸೊ ಬೇಡ ಓಟೋಗದ ಅಂದ್ಬಿಟ್ಟು ಹೊರಟೋದ್ರು ಅವರಿಬ್ಬರು. ಸೊ ಅವನು ಅಂಕಲ್ ಏನು ಮಾಡ್ದೆ, ಲೆಫ್ಟಿಗೆ ತೊಗೊಂಡ, ಆಂಟಿ ರೈಟ್ ಸೈಡ್ ಬಂದು. ಸೊ ಇಲ್ಲಿ ಹುಡುಗಿರ್ದು ಅವರಿಬ್ಬರದ್ದು ನೋಡ್ತಾ ಕೂತಿದ್ರಲ್ಲ. ಸೊ ಇವನು ಬಸಪ್ಪ ಇದ್ದಾನಲ್ಲ, ಅವನು ಇಲ್ಲೇ ಓಡಾಡ್ತಾ ಇಲ್ಲೇ ಡಲ್ ಕಾಣ್ತಾನಲ್ಲ, ಕೆಂಪು ಶರ್ಟು ಚಡ್ಡಿ, ಅವನು ಅದೇ ಎಫರ್ಟ್ ಆಗ್ತಾ ಇರೋದಲ್ಲ. ಆ್ಯಕ್ಚುಲಿ ಕಂಪೌಂಡಿಂದ ಆಚೆ ಹೆಂಗಸ್ರು ಹೋಯ್ತಾರೆ, ಅವ್ರನ್ನ ನೋಡ್ತಾರೆ ಈ ಚಂದ. ಈಗ ಗೊತ್ತಾಗೋಗುತ್ತೆ ಅವ್ರ ಕತೆ ನೋಡಿ ಕ್ಲೀನಾಗಿ. ಇನ್ನು ಹುಡುಗ ಇದ್ದಾನಲ್ಲ, ಅವನು ಅಲ್ಲಿ ಡುಮ್ಮಿ ಒಬ್ಬಳು ಓಡಲಿಲ್ಲ, ಅವಳಿಂದ ಸೈಕಲ್ ತೊಗೊಂಡು ಓಡೋದ. ಅವ್ಳು ಸೈಕಲ್ ಆ ಕಡೆ ಎಲ್ಲ ಪಾರ್ಕ್ ಮಾಡಿದ್ದೆ, ಗುಡು ಅಂತ ಓಡೋಗಿ ಸೈಕಲ್ ಎತ್ಕೊಬಂದು ಸೈಕಲ್ ಎತ್ಕೊಂಡು ಓಡ್ತಾ ಇರೋದು ಆ್ಯಕ್ಚುಲಿ ಅವನು ಹುಡುಗಿಯಿಂದ. ಆ್ಯಕ್ಚುಲಿ ಆಂಟಿ ಇದ್ದಾಳಲ್ಲ, ಯಾರೋ ಡುಮ್ಮಿ ಕೂತ್ಕೊಂಡು ಇಲ್ಲಿ ಲವ್ ಮಾಡ್ತಿಲ್ಲಲ್ಲ. ಸೊ ಅವಳು ಸ್ಟ್ರೈಟ್ ಹೋದ್ಲು. ಸೊ ಅವಳಿಂದ ಫಸ್ಟ್ ಅವಳಿಂದ ಓಡೋಗೋಕೆ ಟ್ರೈ ಮಾಡ್ದೆ. ಅವ್ಳು ಪಾಸ್ ಆಗ್ಬಿಟ್ಲು. ಅವಳು ಎಚ್ಚೆತ್ಕೊಬಿಟ್ಲು, ನೋಡಿದ ತಕ್ಷಣ ಎಚ್ಚೆತ್ಕೊಂಡು ಮುಂದೆ ಕೊಟ್ಟೋಗ್ಬಿಟ್ಲು, ಯಾರೋ ಇರ್ಬೋದು ಅಂದ್ಬಿಟ್ಟು. ಸೊ ಇವನೇ ಮಾಡ್ದೆ, ಗುಡು ಅಂತ ಓಡ್ಬಂದು ಅಲ್ಲೆಲ್ಲ ಸೈಕಲ್ ಪಾರ್ಕ್ ಮಾಡಿದ್ದ. ಸೈಕಲ್ ಎತ್ಕೊಂಡು ಸೈಕಲ್ ಹೊಡ್ಕೊಂಡು ಓಡೋದ ಹಿಂದೆ. ಈ ಬಡಿ ಮಕ್ಕಳು ಬೇರೆ ಏನೋ ಮಾಡ್ತಾರೆ, ಬ್ಲ್ಯಾಕ್ ಮೇನ್ ಮಾಡ್ತಾರೆ, ಅಥವಾ ಈ ಬ್ಲ್ಯಾಕ್ ಮೇನ್ ಮಾಡಿ ದುಡ್ಡು ವಸೂಲಿ ಮಾಡ್ತಾರೆ, ಜೊತೆಗೆ ಫಿಸಿಕಲ್ ಯೂಸ್ ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. ಅಷ್ಟೊಂದು ಮೀಟ್ರ್ ಇರಲ್ಲ ಅಂದ್ಕೊಳ್ತೀನಿ ಚಿಕ್ಕ ಕೈಗಳಿಗೆ. ಬಟ್ ಇದ್ರೂ ಇರ್ಬೋದು, ಅವ್ರು ಬೆನ್ನಿಂದ ಬೇರೆ ಯಾರು ಇದ್ದರೆ ಅಲ್ವಾ, ಅವರು ಅಷ್ಟು ಧೈರ್ಯ ಇಲ್ಲದೆ ಬಂದು ಕೂತ್ಕೋತಾರೆ. ಇಲ್ಲಿ ಬ್ಯಾಕಪ್ ಇರ್ತಾರೆ ಅವ್ರಿಗೆ ಬೇರೆ ಯಾರಾದರೂ. ಸೊ ಅವ್ರ ಧೈರ್ಯದ ಮೇಲೆ ಈ ದಂಧೆಗಳೆಲ್ಲ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ, ಮಾಡಲೇಬೇಕು ಆ್ಯಕ್ಚುಲಿ ಇದು. KA09JR 8437 ಗಾಡಿ, KA09 HT 5035 ಇರಬೇಕು, ನಾಟ್ ಶೋರ್, ಸರಿಯಾಗಿ ಕಾಣ್ತಿಲ್ಲ. ಈ ಕಡೆ ಇರೋದು KA55Y8535 ಆ್ಯಕ್ಚುಲಿ ಡಿಸ್ಕವರ್ ಗಾಡಿ ಇದು. ಅವ್ರಿಬ್ಬರು ನಿಂತ್ಕೊಂಡು ಕೂತ್ಕೊಂಡಿರೋದು ಏನಕ್ಕೆ ಅಂದರೆ, ನಾನು ಆ್ಯಕ್ಚುಲಿ ಇಲ್ಲಿ ಇಂಟರ್ನೆಟ್ ಎಕ್ಸಸ್ ಮಾಡೋಕ್ಕೆ ಬಂದಾಗ ನಿಂತ್ಕೊಳ್ಳಿ ಅನ್ನೋ ಕಾರಣಕ್ಕೆ, ಕೂತ್ಕೊಳ್ಳೋ ಜಾಗ ಇರಲಿ ಅಂತ ಕೂತ್ಕೊಂಡಿರೋದು. ಇವುಗಳು ಇನ್ನೂ ನಿಂತ್ಕೊಂಡಿರೋ, ಅದಕ್ಕೆ ಅವರಿಬ್ಬರು ನನ್ನ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರೋದು ಅಷ್ಟೇ, ಶಬ್ದ ಮಾಡ್ತಿರೋದು ಅಷ್ಟೇ. ಜೊತೆಗೆ ಮುಂದೆ ಟೈಟಾಗಿ ತಿನ್ನೋದು, ಮುಂಚೆ ಟೈಟಾಗಿ ಕೂಡ ಅವರು ಇಲ್ಲ, ಇವ್ರದ್ದು ಬರೀ ಮುಂದೆ, ಇವರು ಮುಂಚೆ ಮತ್ತು ಮುಂದೆ ಎರಡುವೆ. ಅದೇ ನನಗಿಂತ ಮುಂಚೆ ಬಂದಿದ್ದರು, ಇವರು ನಾನು ಬಂದಮೇಲೆ ಬಂದಿದ್ದು.
ಇವ್ರು ಯಾಕೆ ನಾನು ಬಂದಮೇಲೆ ಬಂದಿದ್ದು ಅಂದರೆ ನಾನು ಎಲ್ಲಿ ನಿಂತ್ಕೊಳ್ತೀನಿ ಅನ್ನೋದು ಮುಖ್ಯ. ಸೊ ನಾನು ಎಲ್ಲಿ ನಿಂತ್ಕೊಳ್ತೀನಿ ಅವಾಗ ನನ್ನ ಮುಂದೆ ಬಂದು ನಿಂತ್ಕೊಳ್ತಾರೆ ಅವರು.